ಎಲ್ಲ ನಮಸ್ಕಾರ ಗುರು. ಎಲ್ರು ಹೆಂಗಿದ್ದೀರಾ? ಚೆನ್ನಾಗಿರ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು RX ಬೋರ್ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಣ. ತುಂಬ ಜನ ಸುಮ್ಮನೆ ಬೋರ್ಗಳು ತೊಗೊಂಡು ಈ ಬೋರ್ ಪವರ್ ಇರುತ್ತೆ, ಆ ಬೋರ್ ಪವರ್ ಇರುತ್ತೆ ಅಂತ ಸುಮ್ಮನೆ ಹಾಕ್ಕೊಳ್ತಾರೆ ಕಾಸುಗಳು. ಸುಮ್ಮನೆ ಗುರು ಇದು ಜಪಾನ್ ಬೋರ್ ಗುರು, ಹಂಗೆ ಗುರು ಅಂತ. ಇವಾಗ ಅದ್ರ ಬಗ್ಗೆ ಮಾತಾಡೋಣ. RXಲ್ಲಿ Y1 ಬೋರು, G1 ಬೋರು, E1 ಬೋರು ಅಂತ ಬರುತ್ತೆ ಆಯಿತಾ. ನಿಮಗೆ ಒಂದೊಂದೇ ಫೋಟೋಸ್ ಬರುತ್ತೆ. ಫಸ್ಟು RX100 ಬಂದಿದ್ದು 1985 ಲಾಂಚ್ ಆಗಿದ್ದು. 1996ವರೆಗೂ ಪ್ರೊಡಕ್ಷನ್ ಬಂತು ಗಾಡಿ ಅದು. RXಲ್ಲಿ ನೀವು ಬೋರ್ ಹತ್ರ ನೋಡಿದ್ರೆ ಲೆಫ್ಟ್ ಸೈಡಲ್ಲಿ 36L00 98 CM ಅಂತ ಇರುತ್ತೆ ಆಯಿತಾ. RX100ಅಲ್ಲಿ 36L00 98 ಅಂತ ಇರುತ್ತೆ. ಅದು ಬಂದು 100cc ಬೋರೋದು ಆಯಿತಾ. ನಿಮಗೆ RXಲ್ಲಿ Y1 ಬರುತ್ತೆ, ಆಮೇಲೆ G ಸೀರೀಸ್ ಬರುತ್ತೆ. ಇವಾಗೆಲ್ಲ ಬ್ರೋ ಈ Y1 ಬೋರ್ಗೆ ದಮ್ ಜಾಸ್ತಿ ಜಪಾನ್ದು. Y1 ಬೋರ್ ಅಂದರೆ ಇಷ್ಟೇ. 1985 ಯಾವಾಗ RX100 ಲಾಂಚ್ ಆಯಿತೋ ಆವಾಗ ನಮ್ಮ ಇಂಡಿಯಲ್ಲಿ ಪ್ರೊಡಕ್ಷನ್ ಇರಲಿಲ್ಲ. ಏನಿದ್ರೂ ಜಪಾನಿಂದ ಪ್ರೊಡಕ್ಷನ್ ಆಗಿ ಇಲ್ಲಿ ಬರ್ತಾಯಿತ್ತು, ಇಂಡಿಯಲ್ಲಿ ಅಸೆಂಬಲ್ ಆಗ್ತಾಯಿತ್ತು. ಅದು ಎಲ್ಲಿವರೆಗೂ ಆಯಿತು ಅಂದರೆ 1985ಇಂದ ನಾನು ನೋಡ್ದಂಗೆ 1988-89ವರೆಗೂ ನಿಮಗೆ Y1 ಮತ್ತು Y2 ಬರುತ್ತೆ. ಯಾರಣ Y1 ಬೋರ್ ಇದ್ದರೆ ಸುಮ್ಮನೆ ಯಾರೋ G1 ಹೇಳಿದ್ರು, G2 ಚೆನ್ನಾಗಿದೆ, G3 ಚೆನ್ನಾಗಿದೆ, G4 ಚೆನ್ನಾಗಿದೆ ಅಂತ ಆ ಬೋರೆಲ್ಲ ಚೇಂಜ್ ಮಾಡ್ಕೊಂಬಿಡ್ರಿ. Y1 ಬೋರ್ ಬಂದು ಜಪಾನಲ್ಲೇ ಬಂದಿರೋ. ಅಂದರೆ ಏನಿಲ್ಲ, ನಮ್ಮ ಜಪಾನ್ದಕ್ಕೂ ನಮ್ಮ ಇಂಡಿಯಲ್ಲಿ ಮಾಡಿರೋ G ಸೀರೀಸ್ಗೂ ವ್ಯತ್ಯಾಸ ಏನಂದರೆ ಮೆಟಲ್ ಕ್ವಾಲಿಟಿ, ಬಿಲ್ಟ್ ಕ್ವಾಲಿಟಿ. ಆಮೇಲೆ ಸ್ವಲ್ಪ ಜಪಾನ್ ಇಂಜಿನಲ್ಲಿ ಸ್ವಲ್ಪ ಟೈಮಿಂಗ್ ಚೇಂಜ್ ಬರುತ್ತೆ. ಚೇಂಜ್ ಬರುತ್ತೆ, ಟೈಮಿಂಗ್ದು ಸ್ವಲ್ಪ ಚೇಂಜ್ ಬರುತ್ತೆ. ಜಪಾನ್ ಯಾರಣ ಹತ್ರ ಜಪಾನ್ RX100 ಜಪಾನ್ Y1 ಬೋರ್ ಇದ್ದು ಒರ್ಜಿನಲ್ ಗಾಡಿ ಇದ್ದರೆ ಆ ಗಾಡಿ ಒಂದು ಸತಿ ಓಡಿಸ್ರಿ, ಅದ್ರ ಬೀಟೇ ಸ್ವಲ್ಪ ಬೇರೆ ಇರುತ್ತೆ, ಸಖತ್ತಾಗಿರುತ್ತೆ, ಒಂಥರ ಫ್ರೀ ಇರುತ್ತೆ. ಅದೇ ಕ್ವಾಲಿಟಿ ಆ ಥರ ಇರುತ್ತೆ ಗುರು, ಅವ್ರದ್ದು ಕ್ವಾಲಿಟಿ ಎಲ್ಲ ಮಸ್ತಾಗಿರುತ್ತೆ. ಆಮೇಲೆ ನಿಮಗೆ ಇನ್ನು 100ಅಲ್ಲಿ ಏನಿದ್ರು G1 G2 G3 G4 ಅಂತ ಬರುತ್ತೆ. ಇದೆಲ್ಲ RX100ದೇ ಬೋರ್ಗಳು. G1ಅಲ್ಲಿ ದಮ್ ಜಾಸ್ತಿ ಇರುತ್ತೆ, G2ಅಲ್ಲಿ ಜಮ್ ಜಾಸ್ತಿ ಇರುತ್ತೆ, G3 ಸೂಪರ್ ಗುರು. ಅಯ್ಯೋ G4 ಟಾಪ್ ಎಂಡ್ ಹೋಗುತ್ತೆ ಗುರು. ಅದೆಲ್ಲ ಏನಿಲ್ಲ ಗುರು. ಏನು ವ್ಯತ್ಯಾಸ G1 G2 G3 G4 ಅಂದರೆ ಅದು ಅವ್ರು ಒಂದು ವರ್ಷಕ್ಕೆ ಪ್ರೊಡಕ್ಷನ್ ಮಾಡೋದಷ್ಟೇ. ಇವಾಗ G1 ಬಂದು ಇಲ್ಲಿಂದ ಇಲ್ಲಿವರೆಗೂ ಪ್ರೊಡಕ್ಷನ್ ಫಸ್ಟ್ ಬ್ಯಾಚ್, G2 ಬಂದು ಸೆಕೆಂಡ್ ಬ್ಯಾಚ್, ಥರ್ಡ್ ಬ್ಯಾಚ್, ಫೋರ್ತ್ ಬ್ಯಾಚ್, ಆ ಥರ ಬ್ಯಾಚ್ಗಳು ಮಾಡೋಕ್ಕೋಸ್ಕರ ಅವರು ಆ ಥರ ಮಾಡಿದಷ್ಟೇ. ಇನ್ನೇನಿಲ್ಲ, ಎಲ್ಲ ಬೋರು ಸೇಮೇ. ಅದರಲ್ಲಿ ಏನು ನಿಮಗೆಲ್ಲ ಏನು ವ್ಯತ್ಯಾಸ ಇಲ್ಲ, ಎಲ್ಲ ಸೇಮೇನೆ ನಿಮಗೆ, ಬರೀ ಬ್ಯಾಚ್ಗಳಷ್ಟೇ, ಇನ್ನೇನಿಲ್ಲ. ಇನ್ನು RX135 ಬಂದರೆ ನಿಮಗೆ E ಸೀರೀಸ್ ಬರುತ್ತೆ. E ಸೀರೀಸಲ್ಲಿ ನಿಮಗೆ E1 E2 E3 E4. RX135 ಬ್ಲಾಕ್ ಮೇಲೆ ನಿಮಗೆ ಲೆಫ್ಟ್ ಸೈಡಲ್ಲಿ ಏನು ಬರೆದಿರುತ್ತೆ ಅಂದರೆ 40L00 132 CM ಅಂತ ಬರೆದಿರುತ್ತೆ. ಅಂದರೆ 132 ಅಂದರೆ CC ಅಂತ ಬರೆದಿರುತ್ತೆ. CC ಅಂದರೆ ಏನಿಲ್ಲ, ಕ್ಯೂಬಿಕ್ ಕೆಪಾಸಿಟಿ, ಪಿಸ್ಟನ್ ಇದ್ರದ್ದು 132 ಅಂತ ಬರೆದಿರುತ್ತೆ. ಬಂದು ಏನು ಅಂದರೆ 40L00 ಅಂತ ಬರೆದಿರುತ್ತೆ 135 ಇಂಜಿನ್ಗೆ. ಒಂದು ತಿಳ್ಕೊಳ್ರಿ, ಒರಿಜಿನಲ್ RX ಅಂದರೆ G ಸೀರೀಸ್ ಬೋರ್ ಇರಬೇಕು, ಬೋರ್ ಮೇಲೆ ಬರೆದಿರಬೇಕು ಏನಂತ, ಒರಿಜಿನಲ್ RX100 ಬೋರ್ ಅದು ಅಂದರೆ ಅದ್ರ ಮೇಲೆ ಬರೆದಿರಬೇಕು 36L00 98 CM ಅಂತ ಬರೆದಿರುತ್ತೆ. ನಿಮಗೆ ಅದು 100 ಆಗುತ್ತೆ. 135 ಬಂದರೆ E ಸೀರೀಸಿಂದ ಸ್ಟಾರ್ಟ್ ಆಗುತ್ತೆ, E1 E2 E3 E4 ಅಂತ. ಅದರಲ್ಲಿ 40L00 ಅಂತ ಬರೆದಿರುತ್ತೆ. ಇದು RX135 4 ಸ್ಪೀಡ್ ಬ್ಲಾಕ್ ಅಂದರೆ ಬೋರು, 4 ಸ್ಪೀಡ್ ಬೋರ್ಡ್ಗಳು. ಅದೇ 5 ಸ್ಪೀಡ್ ಬರುತ್ತೆ RX135. ಅದು ಬಂದು I1 I2 5 ಸ್ಪೀಡ್ ಬೋರು ಒರಿಜಿನಲ್ ಅಂದರೆ I1 I2 ಬರುತ್ತೆ. ಇದೆಲ್ಲ 5 ಸ್ಪೀಡು, ಸಾರಿ I1 I2 ಬಂದು 5 ಸ್ಪೀಡ್ ಬ್ಲಾಕ್ಗಳು. ಅವೆಲ್ಲ 4 ಸ್ಪೀಡು ನಿಮಗೇನಿದ್ರು E ಸೀರೀಸ್ ಬರುತ್ತೆ.
5 ಸ್ಪೀಡ್ ಯಾವಾಗ ಬಿಟ್ಟ RX 135ಅಲ್ಲಿ i1 i2 ಬರುತ್ತೆ. ಆ ಬ್ಲಾಕ್ ಮೇಲೆ ಏನಂತ ಬರ್ದಿರುತ್ತೆ ನಿಮಗೆ ಲೆಫ್ಟ್ ಸೈಡಲ್ಲಿ ಅಂದರೆ 40L 100 ಅಂತ 10 ಅಂತ ಬರ್ದಿರುತ್ತೆ. 100 ಅಲ್ಲ 10 ಅಂತ ಬರ್ದಿರುತ್ತೆ. ಅದೇ 4 ಸ್ಪೀಡಲ್ಲಿ 40L 00 ಬಂದು 4 ಸ್ಪೀಡು, 10 ಅಂತ ಆ್ಯಡಾರೆ ಅದು 5 ಸ್ಪೀಡು ಬೋರ್ ಅಂತ. ಅದೆಲ್ಲ ಒರಿಜಿನಲ್ i1 i2 RX 135 5 ಸ್ಪೀಡ್ ಒರಿಜಿನಲ್ ಬೋರ್ಗಳವೆಲ್ಲ. ಕೆಲವೊಬ್ರು ಹೇಳ್ತಾರೆ ಬ್ರೋ E1ಅಲ್ಲೂ E2 ಅಲ್ಲೂ ನಾನು 5 ಸ್ಪೀಡು ಇದೆ ಆಗುತ್ತೆ, ಬರುತ್ತೆ ಬ್ರೋ, ಇಲ್ಲ ಅಂತಲ್ಲ, ಬಂದೇ ಬರುತ್ತೆ. ಬಟ್ 5 ಸ್ಪೀಡು ಸ್ಟಾರ್ಟ್ ಆಗಿದ್ದು ಅದ್ರ ಬಗ್ಗೆ ಕರೆಕ್ಟಾಗಿ ನೋಡಿಲ್ಲ. ನನ್ನ ಎಸ್ಟಿಮೇಟ್ ಪ್ರಕಾರ 2001 2000ಇಂದ 5 ಸ್ಪೀಡ್ ಬಂತು ಅಂತ ಅನಿಸುತ್ತೆ. ಯಾರಣ್ಣ ಗೊತ್ತಿದ್ರೆ ಹೇಳ್ರಿ. ಇಷ್ಟೇ ಗುರು, ಬೋರ್ ಬಗ್ಗೆ ಎಲ್ಲ ಇನ್ನೇನು ಅಂಥದ್ದೆಲ್ಲ ಏನಿಲ್ಲ. i1 i2 5 ಸ್ಪೀಡು, ಈ ಸೀರೀಸ್ ಬಂದರೆ 135, G ಸೀರೀಸ್ ಬಂದರೆ 100, ಅಷ್ಟೇ ವ್ಯತ್ಯಾಸ, ಇದರಲ್ಲೇನಿಲ್ಲ. ಆಮೇಲೆ ಇವಾಗ ಬೋರ್ಗಳಲ್ಲಿ ಇದು ಬಂದರೆ ಇವಾಗ ಸುಮ್ಮನೆ ಹಂಗಂತ ಬ್ರೋ Y1 ಎಲ್ಲ ಜಪಾನ್ ಅಂತೀರಾ, ನನಗೆ ಎಲ್ಲೆಲ್ಲ ಕಮ್ಮಿಗೆ ಸಿಗ್ತಾಯಿದೆ Y1 ತೊಗೊಂಬಿಡ್ತೀನಿ. ಬೋರ್ಗಳು ಸಿಗ್ತಾಯಿದೆ ಅಂತ ತೊಗೊಂಬಿಡ್ರಿ. Y1 ಎಲ್ಲ ಅಷ್ಟು ಈಸಿಯಾಗಿ ಸಿಗೋಲ್ಲ. ಬೋರಲ್ಲೂ ನೀವು ತೊಗೊಬೇಕಂದಾಗ ಫಸ್ಟು ಅದು ಸ್ಲೀವಾ ಅನ್ಸ್ಲೀವಾ, ಏನು ಸ್ಟ್ಯಾಂಡರ್ಡ್ ಸೈಜಾ ಇಲ್ಲ 0.5 ಸೈಜ್ಗಳು ನೋಡಬೇಕು. ಸ್ಲೀವ್ ಎಷ್ಟು ಮಾಡಿಸ್ಕೊಬೋದು ಅಷ್ಟು. ನೀವು ಆರಾಮಾಗೆ ಇವಾಗ ಒಂದು ಬೋರ್ ತೊಗೊಂಡ್ರೆ ಸ್ಟ್ಯಾಂಡರ್ಡ್ ಸೈಜ್ ಇದ್ದರೆ, ಹೊಸ ಬೋರ್ ಅಂದರೆ ನಿಮಗೆ ಸ್ಟ್ಯಾಂಡರ್ಡೇ ಬರೋದು. ಸ್ಟ್ಯಾಂಡರ್ಡ್ ಮೇಲೆ ಬರೋದು ನಿಮಗೆ. ಸ್ಟ್ಯಾಂಡರ್ಡ್ ಆದಮೇಲೆ ತಿರ್ಗಾ ರೀಬೋರ್ ಮಾಡ್ತೀರ ಅಂದರೆ 0.5 ಆಗುತ್ತೆ, 0.5 mm, ನೆಕ್ಸ್ಟು 0.75 mm ಆಗುತ್ತೆ, ಆಮೇಲೆ 1 mm ಆಗುತ್ತೆ. ಒಬ್ಬೊಬ್ಬರು 1.25 2 mm ಇದು ಮಾಡ್ತಾರೆ. ಅದು ಅವ್ರು ಇದ್ರ ಮೇಲೆ. Y1 ಬೋರ್ ಇದ್ದವರು ಮಡ್ಕೊಳ್ಳಿ. ಹಂಗಂತ ಇವಾಗ ಸಿಗ್ತಾಯಿದೆ Y1 ಅದು ಒರಿಜಿನಲ್ ಅಂತೆಲ್ಲ ಅಂದ್ಕೊಂಬಿಡಿ. ಅದೆಲ್ಲ ಏನಿಲ್ಲ. ಇಲ್ಲೇ ನಮ್ಮ ಚೆನ್ನೈಯಲ್ಲೇ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಇಲ್ಲೇ ಮಾರ್ತಾರೆ. ಸುಮ್ಮನೆ ಅದಕ್ಕೆ 15,000 ಗುರು 20,000 ಗುರು ಅಂತ Y1 ಬೋರ್ ಹಾಕೊಂಡ್ಬಿಡ್ತಾರೆ ಗುರು. ಅವೆಲ್ಲ ಅವಾಗ ಬಂದಿದ್ದ ಕ್ವಾಲಿಟಿನೇ ಬೇರೆ, ಇವಾಗ ಬರ್ತಾರೋ ಬಿಲ್ಡ್ ಕ್ವಾಲಿಟಿನೇ ಬೇರೆ. ಇವಾಗ ಯಾರು ಜಪಾನಲ್ಲಿ ಹೋಗಿ Y1 ಬೋರ್ನ ಪ್ರೊಡ್ಯೂಸ್ ಮಾಡಿ ಇಂಡಿಯಾಗೆ ತೊಗೊಂಬಂದು ಯಾರು ಸೇಲ್ ಮಾಡ್ತಾಯಿಲ್ಲ, ಮಾಡೋಕ್ಕೂ ಆಗಲ್ಲ. ಸುಮ್ಮನೆ Y1 ಬೋರ್ಗಳ್ನ 100ಅಲ್ಲಿ ಹಾಕ್ಬಿಟ್ಟು ಇದು ಮಾಡಬೇಡ್ರಿ. ಆಮೇಲೆ ಒಬ್ಬರು ಕೇಳಿದ್ರು ಬ್ರೋ ನಾವು RX 100ನ 135 ಕನ್ವರ್ಟ್ ಮಾಡ್ಬೋದಾ, ಏನೇನು ಬೇಕು ಅಂತ. ನನ್ನ ಇದ್ರ ಪ್ರಕಾರ ಕನ್ವರ್ಟ್ ಆರಾಮಾಗಿ ಮಾಡ್ಬೋದು, ಇದೇನಿಲ್ಲ. ನಿಮಗೇನು RX 135 ಪವರ್ ಬಾಕ್ಸು ಆಮೇಲೆ ಪಿಸ್ಟನ್ನು ಇರೋ 100 ಅಂದರೆ ಅದನ್ನು ಪೋರ್ಟ್ ಮಾಡಬೇಕು, ಇಲ್ಲ ಬೋರ್ ಕುಣಿಸ್ಬೇಕು. ಪೋರ್ಟ್ ಬೇಡ, ಬೋರ್ ಕುಣಿಸ್ಬೇಕು. 135 ಹೆಡ್ಡು, ಬೋರು, ಪಿಸ್ಟನ್ನು, ಕನೆಕ್ಟಿಂಗ್ ರಾಡ್ ಹಾಕಿದ್ರು ಚೆನ್ನಾಗಿರುತ್ತೆ. ಕನೆಕ್ಟಿಂಗ್ ರಾಡು ಇದೆಲ್ಲ ಹಾಕಿ ಸ್ವಲ್ಪ ಕಾಯಿಲಿಂಗು, ಕಾರ್ಬೇಟ್ರು 135 ಇಷ್ಟು ಹಾಕಿದ್ರೆ ನಿಮ್ಗೆ 135 ಕನ್ವರ್ಟ್ ಆಗಿಬಿಡುತ್ತೆ. ಬಟ್ ಏನಂದರೆ RXಲ್ಲಿ ನಿಮ್ಗೆ RX 100 ಮಜಾ. ಸೌಂಡು, ಆ ಇಂಜಿನ್ ಲೈಫೇ ಮಜಾನೇ ಬೇರೆ RX 100ಅಲ್ಲಿ. 135 ದಮ್ಮಿದೆ ಗುರು, ಇಲ್ಲ ಅಂತಲ್ಲ. 100 ಹೋಗುತ್ತೆ, 135 ಒಂಚೂರು ಮುಂದೆ ಹೋಗ್ಬಿಡುತ್ತೆ. ಬಟ್ 100 ಹಿಂದೆ ಬರುತ್ತೆ. ಬಟ್ 100ಅಲ್ಲಿರೋ ಬೀಟೇ ಬೇರೆ, 135ಅಲ್ಲಿರೋ ಬೀಟೇ ಬೇರೆ. ಯಾರಣ್ಣ ನಿಮ್ಮ ಫೇವ್ರೇಟ್ ಯಾವುದು ಬ್ರೋ ಅಂತ ಕೇಳಿದ್ರೆ ನಾನು ಹೇಳೋದಿಷ್ಟೇ, RX 100 ಬೆಸ್ಟು ಗಾಡಿ. ಕರೆಕ್ಟಾಗಿ ಆರಾಮಾಗಿ ಡೈಲಿ ಓಡಾಡೋಕ್ಕೆ, ಲಾಂಗ್ ಹೊಡೆಯೋಕ್ಕೂ ಓಕೆನೇ, ಬಟ್ ಡೈಲಿ ಓಡಾಡೋಕ್ಕೆ ಮಸ್ತು RX 100. ನಾ ಸ್ಪೀಡ್ ಹಿಡಿತೀನಿ, ನನಗೆ ಹಂಗೆ ಹೋಗ್ಬೇಕು ಹಿಂಗೆ ಹೋಗ್ಬೇಕು, ನಾನು ರ್ಯಾಶು ಹಂಗೆ ಹಿಂಗೆ ಅಂದರೆ 135 ಎತ್ಕೊಳ್ರಿ, ಸಖತ್ತಾಗಿರುತ್ತೆ. ಈ ಒಂದು ಇವಾಗ ಶೋಗನಲ್ಲೂ ಅಷ್ಟೇ. ನಾನು ಹೇಳೋದೇನಂದರೆ ಗುರು, ಇದರಲ್ಲಿ ಉಲ್ಟಾ. ಲಾಂಗಿಗೆಲ್ಲ ಶಾಲಿನು, ಸಿಟಿಯಲ್ಲೂ ನಾನು ಶಾಲಿನೇ ಇದು ಮಾಡ್ತೀನಿ. ಸಾರಿ, ಸಿಟಿಯಲ್ಲಿ ಲೋಕಲಲ್ಲಿ ಓಡೋಕೆ ಶಾಲಿಂಗ್ ಇದು ಮಾಡ್ತೀನಿ. ಎರಾಬಿರಿ ನಾಯಿ ಥರ ಓಡಿಸ್ತೀನಿ. ನಾನು ರ್ಯಾಶ್ ಡ್ರೈವರ್ ಗುರು, ನಾವೆಲ್ಲ ರಫು, ನಾವೆಲ್ಲ ಒಂಥರ ಖರಾಬು. ಅಂದರೆ ಶೋಗನ್ ಎತ್ಕೊಳ್ರಪ್ಪ. ಶೋಗನ್ನ ಪೋರ್ಟ್ ಮಾಡಿದ್ರೆ ಅದರಲ್ಲಿರೋ ಮಜಾನೇ ಬೇರೆ. ಶಾಲಿನ ಕರೆಕ್ಟಾಗಿ ಟ್ಯೂನ್ ಮಾಡಿ ಪೋರ್ಟ್ ಮಾಡಿದ್ರೆ ಅದರಲ್ಲಿರೋ ಮಜಾನೇ ಬೇರೆ. ಟ್ಯೂನಿಂಗ್ ಅಂದರೆ ಏನಿಲ್ಲ,
ಕರೆಕ್ಟಾಗಿ ಆ ಗಾಡಿಗೆ ಎಷ್ಟು ದಮ್ ಬೇಕು, ಹೆಂಗೆ ಕರೆಕ್ಟಾಗಿ ಪೆಟ್ರೋಲು ಏರ್ ಎಷ್ಟು ಕೊಡಬೇಕು. ಕಾರ್ಬೇಟ್ರಲ್ಲಿ ನಿಮಗೆ ಏರ್ ಸ್ಕ್ರೂ ಬರುತ್ತೆ, ಐಡ್ಲಿಂಗ್ ಸ್ಕ್ರೂ ಬರುತ್ತೆ, ಇದರಲ್ಲಿ ಟ್ಯೂನ್ ಮಾಡ್ತಾರೆ. ಆ ಟ್ಯೂನಿಂಗ್ ಬಗ್ಗೆನೂ ಒಂದು ವೀಡಿಯೋ ಹಾಕ್ತೀನಿ. ಆದಷ್ಟು ಬೇಗ ಒಂದು ಶೋಗನ್ ರೆಡಿ ಆಗ್ತಾಯಿದೆ, ರೆಡಿ ಆಗಲಿ. ಇನ್ನು ಇನ್ನೊಬ್ಬರು ಕೇಳರು ವಾಟ್ಸಪ್ಪಲ್ಲಿ, ಬ್ರೋ ಶಾಲಿನ ಫುಲ್ ಪೋರ್ಟ್ ಮಾಡಿ ರೆಡಿ ಮಾಡಿ ಬ್ರೋ ಅಂತ. ಶಾಲಿನ ಪೋರ್ಟ್ ಮಾಡೋಕ್ಕೇನು ಇದಲ್ಲ, ಏನಂದರೆ ಪಾರ್ಟ್ಸ್ಗಳು ಸಿಗಲ್ಲ. ಇವಾಗ ನನ್ನ ಗಾಡಿಯಲ್ಲಿ 0.75 ಓಡ್ತಾಯಿದೆ. ಇವಾಗ ನಾನೆಲ್ಲ ಪೋರ್ಟ್ ಮಾಡ್ತೀನಿ ಅಂದರೆ ಅದು 1 mm ಆಗೋಗುತ್ತೆ. ಪೋರ್ಟ್ ಮಾಡಿದ್ಮೇಲೆ ಏನೇ ಇರೋಣ 6 ತಿಂಗಳು. ಒಬ್ಬೊಬ್ಬರು ನಿಧಾನಕ್ಕೆ ಮೇಂಟೈನ್ ಮಾಡ್ತಾರೆ. ಆ ಗಾಡಿ ಮೇಲೆ ಕೂತ್ಕೊಂಡ್ರೆ ಅದೇನಾಗುತ್ತೋ ಗೊತ್ತಿಲ್ಲ, ಹಂಗೇ ನಕ್ಕನ್ನು ಎನರ್ಜಿ ಬಂದ್ಬಿಡುತ್ತೆ. ಹಿಡಿಬೇಕು ಗಾಡಿನ, ಸ್ಪೀಡಾಗಿ ಹೋಗ್ಬೇಕು, ಖರಾಬಾಗಿ ಓಡಿಸ್ಬೇಕು ಅಂತ. ಆ ಥರ ಜೋಶ್ ಬಂದ್ಬಿಡುತ್ತೆ ಆ ಗಾಡಿಯಲ್ಲಿ. ನನಗೆ ಶಾಲಿನ ಸದ್ಯಕ್ಕೆ ಇವಾಗ ನಾನು ಶಾಲಿನಲ್ಲಿ ಏನೂ ಮಾಡಿಸಲ್ಲ, ಬಟ್ ಪ್ಲ್ಯಾನ್ ಇದೆ. ಇವಾಗ 0.75 ಇದೆ, ಸ್ವಲ್ಪ ನಾಯ್ಸ್ ಇದೆ. 1 mm ಮಾಡೋಣ ಅಂತಿದ್ದೀನಿ. 1 mmಗೆ ನನಗೆ ಒಳ್ಳೆ ಪಿಸ್ಟನ್ ಬೇಕು. ಇನ್ನು ಪಿಸ್ಟನ್ಗಳ ಬಗ್ಗೆನೂ ವೀಡಿಯೋ ಮಾಡಬೇಕು. ಅದನ್ನು ಲೋಕಲ್ ಪಿಸ್ಟನ್ಗಳು ಹೆಂಗೆ ಬರ್ತಾಯಿದೆ, ಟಾಪಲ್ಲಿರೋ ಪಿಸ್ಟನ್ಗಳು ಯಾವುದು, ಏನು ಮಾಡಬೇಕು, ಅದ್ರ ಬಗ್ಗೆ ಎಲ್ಲ ವೀಡಿಯೋಗಳು ಹಾಕ್ತೀನಿ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಗೆ ಯಾವ್ದ್ರ ಬಗ್ಗೆ ಗಾಡಿಗಳು, ಯಾವ ಗಾಡಿ ಬಗ್ಗೆ ವೀಡಿಯೋಸ್ ಬೇಕು ಅಂತ ತಿಳಿಸಿ. ವೀಡಿಯೋಸ್ ಚೆನ್ನಾಗಿ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ಬಟ್ ಆ ಲೆವೆಲ್ಗೆಲ್ಲ ಇಲ್ಲ ಅಂತ ನನಗೂ ಗೊತ್ತು. ಬಟ್ ಏನೋ ಅಷ್ಟು ಮಾಡ್ತಾಯಿದ್ದೀನಿ ಗುರು. ಸಪೋರ್ಟ್ ಮಾಡ್ತಾಯಿದ್ದೀರಾ, ಹಿಂಗೆ ಸಪೋರ್ಟ್ ಆಗಲಿ. 500 ಸಬ್ಸ್ಕ್ರೈಬರ್ಸ್ ಆದರೆ ಯಾವುದನ್ನ ಒಂದು ಗಾಡಿ ಕಮೆಂಟ್ ಮಾಡಿದ್ರೆ ಆ ಗಾಡಿ ಬಗ್ಗೆ ರಿವ್ಯೂ ಮಾಡೋಣ. ಹಳೇ ಗಾಡಿ ಯಾರು ಸರಿ, ಹೊಸ ಗಾಡಿ ಯಾರು ಸರಿ, ಕೈಗೆ ಸಿಗೋ ಅಂಥ ಗಾಡಿಗಳು ಹೇಳ್ರಿ ಗುರು. ಆಮೇಲೆ TVS ಸುಪ್ರಾ ಬಗ್ಗೆ ಮಾಡಿ ಬ್ರೋ ಆ ಥರ. ಆಮೇಲೆ ಯಾವ್ದಾನ ರೇರ್ ಬೈಕ್ಗಳ ಬಗ್ಗೆ ಹೇಳ್ಬೇಡ್ರಿ. ಆದಷ್ಟು ನೋಡೋಣ, ಹುಡ್ಕೋಣ. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಎಲ್ಲ ಬಗ್ಗೆ ಹೇಳಿದ್ದೀನಿ ಕರೆಕ್ಟು. RX 100 ಬಂದಮೇಲೆ 135 ಬರೋಕ್ಕಿಂತ ಮುಂಚೆ RX G ಬಿಟ್ಟ. ಇದ್ರ ಬಗ್ಗೆ ನಾನು ಮಾತಾಡಿರಲ್ಲ. RX G ಎಲ್ಲರೂ ಜೀನಾ ಅದಿಲ್ಲ ಇದಿಲ್ಲ, ಏನಿಲ್ಲ ಗುರು. ಜೀನು 135 ಸೇಮೇ. ಅದರಲ್ಲಿರೋ ಸ್ವಲ್ಪ ಕಾಯಿಲ್ಗಳು, ಆಮೇಲೆ ಕ್ಲಚ್ ರಿಲೀಸಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಇನ್ನೊಂದೇನೆಂದರೆ RX 135 ಬಂದು ಲೈಟ್ ವೆಯ್ಟ್ ಗಾಡಿ, ಸಾರಿ G ಬಂದು ಲೈಟ್ ವೆಯ್ಟು. RX 135 ಬಂದು ಸ್ವಲ್ಪ ವೆಯ್ಟ್ ಇದೆ. ಬಟ್ ಏನಂದರೆ ಜೀನ ರೆಡಿ ಮಾಡಿದ್ದು ಮೈನ್ ಬಂದ್ಬಿಟ್ಟು ರ್ಯಾಲಿಗೋಸ್ಕರ ರೆಡಿ ಮಾಡಿದ್ದು. ಜೀನು ಒಳ್ಳೆಯ ಗಾಡಿ. ನನ್ನ ಹತ್ರ G ಇತ್ತು, ಆ ವಿಡಿಯೋ ಅದ್ರದ್ದು ಫೋಟೋ ಹಾಕ್ತೀನಿ ನೋಡಿರಿ. ನನ್ನ ಹತ್ರ RX G ಇತ್ತು. ಆ ಗಾಡಿನ ನಾನು ಕೊಟ್ಬಿಟ್ಟೆ, ರೀಸೆಂಟಾಗಿ ಲಾಕ್ಡೌನಲ್ಲಿ ಕೊಟ್ಟೆ. ಬರೀ 44,000ಗೆ ನಾನು ಕೊಟ್ಟಿದ್ದು ಗಾಡಿ ಅದನ್ನು ಲಾಕ್ಡೌನಲ್ಲಿ. RX G ಅಷ್ಟೇ ಅವರು. ಅದು 135cc. ಇನ್ನೊಂದೇನೆಂದರೆ RX G ಒಳ್ಳೆ ಮೈಲೇಜ್ ಬರುತ್ತೆ. ಇವಾಗಲೂ ಟ್ರ್ಯಾಕಲ್ಲಿ ನಾನು ಕೇಳ್ಪಟ್ಟಂಗೆ RX Gಗಳು ಕಾಯಿಲ್ಗಳ್ನೇ ಜಾಸ್ತಿ ಯೂಸ್ ಮಾಡೋದು ಟ್ರ್ಯಾಕಲ್ಲಿ Gಗಳ್ದು. ಆಮೇಲೆ RX ಗಾಡಿಗಳು ಅಷ್ಟೇ. RX 135ಗೆ G ಯೂಸ್ ಮಾಡ್ತಾರೆ, ಕಾಯಿಲ್ಗಳು ಅದೆಲ್ಲ. ಬಟ್ ಇನ್ನೊಂದೇನೆಂದರೆ ರೀಡ್ ವ್ಯಾಲ್ಯೂ ಎಲ್ಲ ಆಲ್ಮೋಸ್ಟ್ ಶೋಗನ್ ಯೂಸ್ ಮಾಡ್ತಾರೆ ಟ್ರ್ಯಾಕಲ್ಲಿ. ನಾನು ಇಷ್ಟೊಂದು ಕಡೆ ನೋಡಿದ್ದೀನಿ ಶೋಗನ್ದೇ ಯೂಸ್ ಮಾಡೋದು. ಶೋಗನ್ ಬಗ್ಗೆ ಆದಷ್ಟು ಬೇಗ ವೀಡಿಯೋ ಬರುತ್ತೆ ಬ್ರೋ. ಸ್ವಲ್ಪ ದಿವಸ ಪಾಪ ಅವರೇ ಕಸ್ಟಮರ್ ಒಬ್ಬರು ಇದ್ದರು, ಅವರೇ ಬನ್ನಿ ಬ್ರೋ ವೀಡಿಯೋ ಮಾಡಿ ಅಂತ ಹೇಳಿದ್ರು. ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಇದ್ದೆ, ಹೋಗೋಕ್ಕಾಗಿಲ್ಲ. ವಾರಕ್ಕೆ ಅಟ್ಲೀಸ್ಟ್ ಒಂದು 4 ವೀಡಿಯೋ 5 ವೀಡಿಯೋ ಹಾಕೋಣ ಅಂದ್ಕೊಂಡೆ. ಇಲ್ಲ ಅಂದ್ರೂ 3 ವೀಡಿಯೋ ಮಾಡೋಣ ಅಂದ್ಕೊಂಡೆ, ಆಗ್ತಾಯಿಲ್ಲ. ಅಟ್ಲೀಸ್ಟ್ ವಾರಕ್ಕೆ 1 ವೀಡಿಯೋರು ಹಾಕ್ತೀನಿ. ಹಿಂಗೆ ಸಪೋರ್ಟ್ ಬರ್ತಾಯಿಲ್ಲ ಬ್ರೋ, ಎಲ್ಲ ಸಪೋರ್ಟ್ ಮಾಡಿರಿ ಬ್ರೋ. ಗುರು ಸಿಸ್ಟರ್ಸ್ ಯಾರೇ ಇದ್ರೂ ಸಪೋರ್ಟ್ ಮಾಡಿ. ಆಮೇಲೆ ಗಾಡಿಗಳ ಬಗ್ಗೆ ರಿವ್ಯೂ ಮಾಡ್ತೀನಿ. ಇವಾಗ ಹೊಸದಾಗಿ BMW 310 ಬಿಟ್ಟವ್ರೆ. ಎಲ್ಲರೂ ಹೇಳ್ತವ್ರೆ ಅದೇನು ಗುರು ಅಪಾಚಿ 310 ಬಗ್ಗೆ ಕಾಪಿ ಮಾಡೇ ಬಿಟ್ಟಿರೋದು ಅಂತ. ಎಲ್ಲ ಏನಿದಿಲ್ಲ. ಅಪಾಚಿ 310 ಬಿಟ್ಟಾಗಲೇ ಅದರಲ್ಲಿ BMW ಇಂಜಿನ್ ಇತ್ತು ಅಂತಲೇ ಎಲ್ಲರೂ ಹೇಳ್ಕೊಂಬಂದಿದ್ದು. ನಿಮಗೆ ಯಾರು ಎಲ್ಲರೂ BMW ಇಂಜಿನ್ ಇದ್ದಿದ್ದು ಗುರಿ BMW ಬಿಟ್ಟವನೇ, ಅಷ್ಟೇ ವ್ಯತ್ಯಾಸ ಅಂತೇನು ಅಂದ್ಕೊಂಡ್ಬಿಡ್ರಿ. BMW ಅವ್ರದ್ದು ಪ್ರೊಡಕ್ಷನ್ ಪ್ಲ್ಯಾಂಟ್ ಬಂದು TVS ಅಲ್ಲೇ ನಡೀತಾ ಇರೋದು.
ಆಯಿತಾ. ಇವಾಗ ಎಲ್ಲ ಇಲ್ಲಿ ಪ್ರೊಡಕ್ಷನ್ ಆಗ್ತಿರೋದು BMW ಅವ್ರದ್ದು ಬಂದು ಇಲ್ಲೇ TVS ಅಲ್ಲೇ ನಡೀತಾ ಇರೋದು. ಹಂಗೆ ನೀವು KTM ಅಂದ್ಕೊಂಬಿಟ್ರೆ KTMದು ಅಸೆಂಬಲ್ ಎಲ್ಲ ಏನು ಬಂದು ಅಲ್ಲಿಂದನೇ ಬರ್ತಾಯಿಲ್ಲ ಗುರು. KTM ಇದರಿಂದ ನಮ್ಮ ಬಜಾಜಲ್ಲೇ ಅಸೆಂಬಲ್ ಆಗ್ತಾಯಿರೋದು KTMದನು. ಒಂದೊಂದು ಕಂಪ್ನಿಯವರು ಅವ್ರವರು ಮರ್ಜಾಗಿ ಇದು ಮಾಡ್ತಾ ಇರ್ತಾರೆ. ಇವಾಗ BMW ಅಸೆಂಬಲ್ಸ್ ಎಲ್ಲ ಬಂದು TVS ಪ್ಲ್ಯಾಂಟಲ್ಲಿ ನಡೀತಾಯಿದೆ ನಮ್ಮ ಹೊಸೂರಲ್ಲಿ. KTMದೆಲ್ಲ ಬಂದು ಬಜಾಜಲ್ಲಿ ನಡೀತೈತೆ. ಬಜಾಜ್ ವ್ಯಾಲ್ಯೂಯೇಷನ್ನೇ ಬೇರೆ, KTM ವ್ಯಾಲ್ಯೂಯೇಷನ್ನೇ ಬೇರೆ. ಇನ್ನು ನಾನೇ ನಿಮ್ಮನ್ನ ಕೇಳ್ತಾಯಿದ್ದೀನಿ, ಗಾಡಿಗಳ ಬಗ್ಗೆ ಸುಮಾರು ರಿವ್ಯೂ ಮಾಡ್ತಾಯಿದ್ದೀನಿ ಅಂದ್ಕೊಂಡಿದ್ದೀನಿ. ಕಾರ್ಗಳ ಬಗ್ಗೆ ರಿವ್ಯೂ ಮಾಡಿ ಅಂದರೆ ರಿವ್ಯೂ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಶೋ ಇರೋ ಗಾಡಿಗಳ ಬಗ್ಗೆ ಮಾಡೋಣ. ಝೆನ್ನು, ಬಲೆನೋ, ಹೋಂಡಾ ಸಿಟಿ ಈ ಥರ ಗಾಡಿಗಳ ಬಗ್ಗೆ ಎಲ್ಲ ರಿವ್ಯೂ ಮಾಡೋಣ ಗುರು. ಆರಾಮಾಗಿ ಅಫೋರ್ಡ್ ಮಾಡೋ ಗಾಡಿಗಳ ಥರ ಮಾಡೋಣ. ಏನು ಹಂಗಂತ ಬಲೆನೆಲ್ಲ ಈಸಿಯಾಗಿ ಅಫೋರ್ಡ್ ಮಾಡೋದಂತಲ್ಲ, ಒಂದು 2 ಲಕ್ಷ ಅಫೋರ್ಡ್ ಮಾಡ್ಬೋದು ಅಂತ ಕಷ್ಟ ಏನು ಅನಿಸಲ್ಲ. ಇನ್ನು ನೀವು ಹೇಳ್ಬೇಕು ಬಿಡು, ಕಮೆಂಟಲ್ಲಿ ಹಾಕಿ ಯಾವುದ್ರ ಬಗ್ಗೆ ವೀಡಿಯೋಸ್ ಬೇಕು ಅಂತ. ನನಗೆ ಗೊತ್ತಿರೋಂಗೆ ಬೋರ್ ಬಗ್ಗೆ ಒಬ್ಬರು ಎಕ್ಸ್ಪ್ಲೇನ್ ಬ್ರೋ, ಯಾವ ಗಾಡಿಯಾನ ಇರಲಿ ನೀನು RX ಬೋರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡು ಬ್ರೋ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಬ್ರೋ. ವಿಡಿಯೋ ನೋಡು, ನಿನ್ನ ಕಮೆಂಟಲ್ಲಿ ನನಗೆ ರಿಪ್ಲೈ ಮಾಡ್ತೀನಿ, ಲಿಂಕ್ ಕಳಿಸ್ತೀನಿ ವಿಡಿಯೋದು. ಇನ್ನೊಬ್ಬರು ಬಂದ್ಬಿಟ್ಟು ಬ್ರೋ ವಿಡಿಯೋ ಥ್ರಾಟಲ್ ಸರಿಯಾಗಿ ಓಪನ್ ಮಾಡು ಬ್ರೋ ಅಂತ. ಬ್ರೋ ಥ್ರಾಟಲ್ ಓಪನ್ ಮಾಡೋದು ದೊಡ್ಡದಲ್ಲ, ಎಲ್ಲೆಲ್ಲಿ ಓಡಿಸ್ಬೇಕೋ ಅಲ್ಲಿ ಮಾತ್ರ ನಾನು ಓಡಿಸ್ತೀನಿ. ಗಾಡಿ ಇದೆ ಅಂತ ಎದ್ವಾ ಎಲ್ಲ ಓಡ್ಸೋಕೆ ಹೋಗಲ್ಲ. ಎಲ್ಲಿ ಬೇಕೋ ಅವಾಗ ಓಡ್ಸೋಣ. ಏನಂತೀರ ಫ್ರೆಂಡ್ಸ್? ಆರಾಮಾಗೆ ಎಲ್ಲೂ ಇಲ್ವಾ ಜಡಿಯೋಣ ಹಂಗಂತ ಗಾಡಿನ ಎರ್ರಾಬಿಟ್ಟು ಜಡಿಯೋದು. ಒಬ್ಬೊಬ್ಬರು ಓಡಿಸ್ತಾರೆ, ಅದು ಪವರ್ಗೋಸ್ಕರ ಓಡಿಸ್ತಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ನನಗೇನು ಆ ಥರ ಓಡ್ಸೋಕೆ ಇಷ್ಟ ಇಲ್ಲ. ಫುಲ್ ಥ್ರೋಟಲ್ನ ಹಿಂಗೆ ಫುಲ್ ಹಿಡಿಯೋದು. ಇವಾಗ ಡ್ಯೂಕಲ್ಲಿ ಇದರಲ್ಲೆಲ್ಲ ಹಿಡ್ಕೊಳ್ರಿ, ನಮ್ಮ ಇದು 2 ಸ್ಟಾಕಲ್ಲೆಲ್ಲ ಹಿಂಗೆ ಹಿಡಿದ್ರೆ ಅಂತ ಸೌಂಡ್ ಬರುತ್ತೆ. ಕಾರ್ಬೇಟ್ರಲ್ಲಿ ಅಂತ ಫುಲ್ ಹಿಂಗೆ ರೈಸ್ ಆಗಿಬಿಡುತ್ತೆ ಗಾಡಿ. ನಿಮಗೆ ಗೊತ್ತಾಗ್ಬಿಡುತ್ತೆ ಇನ್ನು ಹೋಗ್ತಾ ಇಲ್ಲ, ಬರೀ ರೈಸ್ ಆಗ್ತದೆ, ಗೇರ್ ಚೇಂಜ್ ಮಾಡಬೇಕು ಅಂತ. ಬಟ್ ಅದೇ ನೀವು ಇಂಜೆಕ್ಟ್ರ್ ಗಾಡಿಯಲ್ಲಿ ಇಂಜೆಕ್ಟ್ರೂ ಅಷ್ಟೇ, ಡ್ಯೂಕಲ್ಲೆಲ್ಲ ನೀವು ಫುಲ್ ಎಕ್ಸ್ಲೇಟರ್ ರೈಸ್ ಮಾಡಿ ಡ್ಯೂಕ್ NSಲ್ಲಿ ಗುಂಗು ಅಂತ ಹಂಗೆ ಗಾಡಿ ಗೇರ್ ಚೇಂಜ್ ಮಾಡ್ತಾರೆ. RPM ರೇವ್ ಲಿಮಿಟೇ ಮುಗಿದೋಗ್ಬೇಕು. ರೇವ್ ಲಿಮಿಟ್ ಮುಗಿದೋದ್ಮೇಲೆ ಗುಂಗು ಅಂತ ರೈಸ್ ಮಾಡ್ತಾರೆ. ಹಂಗೆ ರೈಸ್ ಮಾಡಿ ಗೇರ್ ಚೇಂಜ್ ಮಾಡ್ಕೊಂಡು ಹೋಗೋದು ಅದು ನಮ್ಗೆ ಇಷ್ಟ ಆಗೋಲ್ಲ. ನಾವೇನಿಲ್ಲ ಫುಲ್ ಟಾಪ್ ಗೇರ್ಗೆ ಹಾಕ್ಕೊಂಡು ಗಾಡಿ ನಡೀತೀವಿ. ಅದು ಗಾಡಿಗೂ ಚೆನ್ನಾಗಿರುತ್ತೆ, ಕ್ಲಚ್ಚು ಚೆನ್ನಾಗಿರುತ್ತೆ, ಗಾಡಿ ಹಿಡಿಯೋದ್ರಲ್ಲೂ ಮಜಾ ಚೆನ್ನಾಗಿರುತ್ತೆ. ವಿಡಿಯೋ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಏನಾರ ಡೌಟ್ ಇದ್ದರೆ ಕಮೆಂಟ್ಸಲ್ಲಿ ಮೆಸೇಜ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಯಾವುದನ್ನು RX ಸಿಕ್ಕರೆ ಅದನ್ನು ಬಗ್ಗೆ ಹಾಕ್ತೀನಿ. ಬೋರ್ಗಳ್ದೆಲ್ಲ ಇದರಲ್ಲಿ ಫೋಟೋಸ್ ಬರುತ್ತೆ, ಇವಾಗ ನೋಡಿರ್ತೀರ ನೀವು ಇಷ್ಟರಲ್ಲಿ ನೋಡಿ. ದೇವ್ರು ಒಳ್ಳೇದು ಮಾಡಲಿ. ನೆಕ್ಸ್ಟ್ ವೀಡಿಯೋಲಿ ನೋಡೋಣ.